ಈಗ FSL ಏನಾದ್ರು ಅಲ್ಲ, ಇವೆಲ್ಲ ತನಿಖೆ ನಡೀತಾ ಇದೆಯಲ್ಲ, ನಾವು ತನಿಖೆ ಸಂಪೂರ್ಣ ಆಗೋವರೆಗೂ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋದಿಲ್ಲ, ಮಾಡೋಕ್ಕಾಗೋದಿಲ್ಲ. ನಮಗೂ CID ನಮಗೂ ಹೇಳೋದು, ಅವ್ರ ತನಿಖೆ ವರದಿ ಒಪ್ಪಿಸೋವರೆಗೂ ಅವರು ಕೆಲವು ವಿಷಯಗಳು ನಮಗೂ ಕೂಡ ಹೇಳೋದಿಲ್ಲ. ವಾಯ್ಸ್ ಸ್ಯಾಂಪಲ್ಗೆ ನಿರಾಕರಣೆ ಮಾಡ್ತಾ ಇದ್ದಾರೆ. ನೋಡೋಣ, ಅವ್ರಿಗೆ ಅವಕಾಶ ಕೊಡಬೇಕಲ್ಲ, ಸಫಿಷಿಯೆಂಟ್ ಟೈಮು ಅಪರ್ಚುನಿಟೀಸು ಅವರಿಗೆ ಕೊಡಬೇಕಾಗುತ್ತೆ, ಕೊಡ್ತಾರೆ. ಕೊಟ್ಟು ಅವರ ವಾಯ್ಸ್ ತೊಗೊಂಡು ಆನಂತರ ಕಂಪೇರ್ ಮಾಡಿ ಇದೆಲ್ಲ ಮಾಡ್ತಾರೆ. ಆಲ್ ದಟ್ ಈಸ್ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಅದಕ್ಕೂ ಸರ್ ಭೇಟಿ ಆಗಿದೆ ಸರ್, ಏನಾದ್ರು SC/ST ಸಭೆ ಇಲ್ಲ, ಸಂಬಂಧ ಇಲ್ಲ, ಅವ್ರದ್ದು ಇಲಾಖೆದು ಸಂಬಂಧ ಇಲ್ಲ, ಬೇರೆ ಏನು ಅವರ ಪರ್ಸನಲ್ ವಿಚಾರ. ಸರ್, ಲವ್ ಜಿಹಾದ್ರಿಂದ ಒಬ್ಬರು ಅಪ್ರಾಪ್ತ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ನಿರಂತರವಾಗಿ ಅಲ್ಲಲ್ಲೇ ಅವಾಗವಾಗೇ ಆಗ್ತಾ ಇರ್ತದೆ. ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಕಲ್ಪ್ರಿಟ್ಸ್ ಇರ್ತಾರೆ ಅಂತವ್ರಿಗೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ಮಾಡೇ ಮಾಡ್ತೀವಿ. ಅನೇಕ ಪ್ರಕರಣಗಳು ಈ ರೀತಿ ರಾಜ್ಯದಲ್ಲಿ ಆಗಿದ್ದಾಗ ಅವೆಲ್ಲವನ್ನು ಕೂಡ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಂಡಿದ್ದೀವಿ ಇಲ್ಲಿವರೆಗೆ, ಅದನ್ನು ಮುಂದುವರಿಬೇಕು. ಆ ಥರ ಘಟನೆಗಳಾಗ್ತವೆ. ಈಗ ಮೊನ್ನೆ ಮಗು ರೇಪ್ ಆಗಿದ್ದ ವಿಚಾರದಲ್ಲಿ ಹೊರಗಿನವರೆಲ್ಲ ಬಂದು ಈ ರೀತಿ ಮಾನಸಿಕವಾಗಿ ಅವ್ರುಗಳಿಗೆ ಏನಾಗ್ತದೆ ಗೊತ್ತಿಲ್ಲ. ನೆನ್ನೆ ಇವನು ಯಾರೋ ಒಬ್ಬ ವ್ಯಕ್ತಿ ಈ ರೀತಿ ಕೆಲವೆಲ್ಲ ಪ್ರಕರಣಗಳನ್ನು ಭಾಳ ನಾವು ಗಂಭೀರವಾಗಿ ತಗೊಳ್ತಿದ್ದೀವಿ. ಆದರೆ ಆದಮೇಲೆ ನಾವು ಕ್ರಮ ತಗೊಳ್ಳೋದು ಬೇರೆ, ಆಗೋದಕ್ಕೆ ಮುಂಚೆ ನಾವು ಯಾಕೆ ಗೊತ್ತಾಗುತ್ತೆ ನಮಗೆ. ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್. KPCC ಅಧ್ಯಕ್ಷ ಬದಲಾವಣೆ ಇಲ್ಲ ಅಂತ ಅವರು, ಅದ್ರ ಬಗ್ಗೆ ನಾನೇನು ಹೇಳಿಕೆ ಕೊಡಕ್ಕೆ, ಯಾಕಂದರೆ ಇದು ನಾವು ನಮ್ಮ ಅಭಿಪ್ರಾಯಗಳನ್ನು ಕೂಡ ನಾವು ಯಾವುದು ಅವ್ರಿಗೆ ಹೇಳ್ತೀವಿ, ಖಾಸಗಿಯಾಗಿ ಅಥವಾ ಮಾಧ್ಯಮದ ಮುಂದೆ ಹೇಳಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಯಾರೂ ಕೂಡ ಮಾಡ್ತಿಲ್ಲ, ನಾವು ಯಾವುದನ್ನು ಮಾಡೋದು. ಸಮುದಾಯದ ಶಾಸಕರ ಸಚಿವರ ಸಭೆಯನ್ನು ಅವರು ಇದು ಮಾಡ್ತಾರೆ, ಅದನ್ನು KPCC ಕಚೇರಿಯಲ್ಲೇ ಮಾಡಬೇಕು ಅಂತ ಏನಾದರೂ ನಿರ್ದೇಶ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಅದನ್ನು ಸದ್ಯಕ್ಕೆ ನಾವೇನು ಮಾತಾಡೋಕ್ಕೆ ಹೋಗಿಲ್ಲ. ಅವ್ರ ಜೊತೆ ಮಾತಾಡ್ತೀವಿ, ಯಾರು ನಮ್ಮ ದೊಡ್ಡ ಸೆಕ್ರೆಟರಿ ಇದ್ದಾರೆ ಅವ್ರ ಜೊತೆ ಮಾತಾಡಿ ಮುಂದಿನ ಬೆಳವಣಿಗೆ ಏನು ಯಾರು ಮಾಡಬೇಕು, ಪಕ್ಷದ ಆದೇಶ ಏನು ಬರುತ್ತೆ ಆ ರೀತಿ ನೋಡ್ಕೊಂಡು ಮಾಡ್ತೀವಿ. ಮಹದೇವಪ್ಪ ಅವ್ರದ್ದು ಏನು ಹೇಳಲಿಲ್ಲ, ಏನಿಲ್ಲಪ್ಪ ಅಂಥದ್ದೇನು ಒಳ್ಳೆ ಕಥೆ ಆಯ್ತಲ್ಲ. ಯಾರು ಈಗ ನಾನು ಯಾರ್ದೋ ಮನೆ ಮಿನಿಸ್ಟರ್ ಮನೆಗೆ ಹೋದರೆ, ಕೊಲೀಗ್ಸ್ ಮನೆಗೆ, ನಮಗೂ ಏನೋ ಡಿಪಾರ್ಟ್ಮೆಂಟಲ್ ಕೆಲಸಗಳಿರುತ್ತೆ, ಹೋಗ್ತೀವಿ. ನಾನು ಹೋಗ್ತೀನಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಹಂಗೆ ಅವ್ರದ್ದು ಕೆಲಸ ಏನಾಯ್ತು ಬಂದರು, ಅಷ್ಟೇ ಬಿಟ್ಟರೆ ಬೇರೆ ಸಮಯ ಸಂದರ್ಭ ಬೇರೆ ಇರುತ್ತಲ್ಲ. ಅದೇ ಈ ಸಂದರ್ಭದಲ್ಲೇ ನಿಮಗೂ ಒಂಥರ ಚೆನ್ನಾಗಿರುತ್ತೆ ನಿಮಗೆ. ಅವರು ಈಗ ಅವ್ರನ್ನೆಲ್ಲ ಫಾಲೋಅಪ್ ಮಾಡ್ತಿದ್ದಾರೆ. ಫಾಲೋಅಪ್ ಮಾಡಿ ಅವರು ಹೈದ್ರಾಬಾದಿಗೆ ಹೋದರು, ಮತ್ತು ಅಲ್ಲಿಂದ ಬಸ್ನಲ್ಲಿ ಹೋಗ್ಬೇಕು ಹೋಗಿದ್ರು. ಅವ್ರನ್ನೆಲ್ಲ ಟ್ರ್ಯಾಕ್ ಮಾಡಿ ಈಗ ಅವ್ರಿಗೆ ಫಾಲೋಅಪ್ ಮಾಡ್ತಾ ಇದ್ದಾರೆ. 1 or 2 ಡೇಸಲ್ಲಿ ಸೆಕ್ಯೂರ್ ಮಾಡೋಂಥ ಪ್ರಯತ್ನ ನಡೀತಾ ಇದೆ. ಐಡೆಂಟಿಫೈ ಅಂತೂ ಆಗುತ್ತೆ. ಇದು ಏನಾಗಿದೆ, ಅವರು ಫಾಲೋ ಮಾಡಿಕೊಂಡು ಅವರನ್ನು ಇದು ಸುಮಾರು ದಿವಸದಿಂದ ಬಹುಶಃ ಅವರು ಫಾಲೋ ಮಾಡಿದ್ದಾರೆ. ಅವರು ಹೈದ್ರಾಬಾದ್ ಕಂಪನಿಗೆ, ಅವರು ಪ್ರೈವೇಟ್ ಕಂಪನಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ, ಹಣ ಟ್ರಾನ್ಸ್ಪೋರ್ಟ್ ಉದ್ಯೋಗಗಳಿಗೆಲ್ಲ ಮಾಡೋದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅವರು ಪ್ರತಿನಿತ್ಯ ಯಾರೊಬ್ಬರು ಆರ್ಮ್ಡ್ ಗಾರ್ಡ್ ಇರಬೇಕು ವೆಹಿಕಲ್ ಮೇಲೆ, ಅವತ್ತೇ ಆರ್ಮ್ಡ್ ಗಾರ್ಡ್ ಇರಬೇಕು. ಅದನ್ನು ನೋಡಿಕೊಂಡಿದ್ದು ಅವರು ಮಾಡಿ ಆ ಬಾಕ್ಸನ್ನು ಹಾಗೆ ಮೋಟರ್ ಬೈಕ್ ಮೇಲೆ ಬಾಕ್ಸನ್ನು ಇಟ್ಕೊಂಡು ಹೋಗಿದ್ದಾರೆ. ಹೋಗಿ ಆಮೇಲೆ ಅದನ್ನು ಬಾಕ್ಸನ್ನು ಮಾಡಿ ಬ್ಯಾಗ್ಗಳಿಗೆ ಕ್ಯಾಶ್ ಟ್ರಾನ್ಸ್ಫರ್ ಮಾಡಿಕೊಂಡೆಲ್ಲ ಏನೇನು ನಡೆದಿದೆ ಇದನ್ನೆಲ್ಲ ಟ್ರ್ಯಾಕ್ ಮಾಡಿದ್ದಾರೆ. ಈಗ ಟೀಮಿಗೆ ಹೈದ್ರಾಬಾದಿಗೆ ಹೋಗಿದೆ, ಇಂದೋರಿಗೆ ಹೋಗಿದೆ, ಎಲ್ಲೆಲ್ಲಿ ನಾವು ಇನ್ಫಾರ್ಮೇಷನ್ ಇದೆ ಅಲ್ಲೆಲ್ಲ ನಮ್ಮ ಟೀಮ್ ಹೋಗಿದ್ದಾರೆ. 2 ದಿವಸದಲ್ಲಿ ಸೆಕ್ಯೂರ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ. CTV ಪ್ರಕರಣದಲ್ಲಿ ಅವರು